ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ, ನೀವು ಪ್ರಜಾಪ್ರಭುತ್ವದ ವಿರೋಧಿ. ಯಾಕೆ ಅಂದ್ರೆ ನೀವು ಪ್ರಜಾಪ್ರಭುತ್ವನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಇಡೀ ಜಗತ್ತು ಅಳವಡಿಸ್ಕೊಂಡಿರೋದು, ಮನುಷ್ಯ ಅಳವಡಿಸ್ಕೊಂಡಿರೋದು. ಏನಪ್ಪಾ ಅಂದ್ರೆ 9 to 5 ಕರೆಕ್ಟ್ ಆಗಿ 9 to 5 ಜಾಬ್ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕಾಗಿ ನನ್ನ ಹತ್ರ ಮನೆ ಕೆಲಸಗಳನ್ನ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ದುಡ್ಡು ಕೊಟ್ಟು ಒಬ್ಬ ಸಂಬಳಕ್ಕೆ ಇಟ್ಕೊಂಡಿದ್ದೀನಿ. ಅವ್ರು ನನ್ನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ನನಗೆ ಕೆಲಸ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ಕಳಿಸ್ತೀನಿ ನಾನು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನೀವು ಯಾವಾಗಲೂ ಹೇಳ್ತಾ ಬರೋದು ಏನಂತ, ಜನನೇ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅಂತ. ನಾನು ದಿನ ಬೆಳಗ್ಗೆ ಎದ್ದುಬಿಟ್ಟು ನನ್ನ ಮನೆ ರಸ್ತೆ ಟಾರ್ ಇದೆಯಾ, ಲೈಟ್ ಇದೆಯಾ, ಮತ್ತೊಂದು ನೋಡೋದಕ್ಕೆ ನನಗೆ ಸಮಯ ಇಲ್ಲ. ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರ ಆಯ್ಕೆ ಮಾಡಿ ನಾನು ಕಳಿಸ್ತೀನಿ. ನೀವೇನ್ ಮಾಡ್ಬೇಕು, ನಾನೇನ್ ಮಾಡ್ಬೇಕು ಅಂತ ನೀವು ಕೇಳಿದ್ರಲ್ಲ. ಶಾಸನ ಸಭೆಗೆ ಜನರಿಂದ ಆಯ್ಕೆ ಆಗೋಗಿ ನಿಮ್ಗೆ ಬಹಳ ಒಳ್ಳೆ ಆಲೋಚನೆ ಇದೆ. ನಾವೆಲ್ಲರೂ ಅದನ್ನೇ ಹೇಳ್ತೀವಿ, ಯಾರಿಗೂ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ. ಬಹಳ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ. ನೀವು ಹೇಳಿದ್ರಲ್ಲ ಯಾವ್ದೋ ರೋಡು ಮೋರಿ ಇದಾಗಿದೆ ಅಂತಲ್ಲ, ಅದನ್ನ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಜನರಿಂದ ಆಯ್ಕೆಯಾಗಿ ಹೋಗಿ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಶಾಸಕರಾಗಿ ಶಾಸನಗಳನ್ನ ರಚನೆ ಮಾಡಿ. ನೀವು ನಿಮ್ಗೆ ಆ ಶಕ್ತಿ ಇದೆ. ನನಗೂ ನಾಲೆಜ್ ಇಲ್ವಾ ಸರ್? ನನಗೂ ನಾಲೆಜ್ ಇದೆ ತಾನೆ? ಇಲ್ಲ ಸರ್, ಖಂಡಿತ ನೀವು ಅಲ್ಲಲ್ಲ, ಖಂಡಿತ ಕೇಳಿ. ಅದಕ್ಕೆ ಹೋಗೋ ದಾರಿ ಏನಾರೋ ನಾನು ಈ ಕಡೆ ಹೋಗ್ಬಿಟ್ಟೆ ಅನ್ಕೊಳ್ಳಿ, ಏನ್ ಹೇಳಿ. ಅಲ್ಲಲ್ಲ, ಆ ಕಡೆ ಹೋಗ್ಬಿಟ್ರೆ ಈಗೇನು ಇನ್ನೊಂದು ಪಾರ್ಟಿ ಆಗಿರ್ತೀನಿ ಅಷ್ಟೇ ನಾನು. ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಾಳೆ ನೀವೇ ನನ್ನ ಬೈತೀರಾ ಅಂದ್ರೆ ಸರ್, ಪ್ರಾಬಬ್ಲಿ ಇದನ್ನ ಹಿಂಗ್ ತಗೊಳ್ಬೋದಾ ಅಂತ ಅಂದ್ರೆ, ಬದಲಾವಣೆ ತರಬೇಕು ಅಂದ್ರೆ ಎಟ್ಟಿಗೆ ನೀವು ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್ ಅಲ್ಲಿ ವಿಧಾನಸೌಧ ಅಂತಿದೆ, ಅಲ್ಲಿ ಸೆಷನ್ಗಳು ನಡೆಯುತ್ತೆ. ಸೆಷನ್ ಅಲ್ಲಿ ಶಾಸಕರು ಅಂದ್ರೆ ಜನರ ಪ್ರತಿನಿಧಿಗಳು ಕ್ಷೇತ್ರದ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ. ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್. ನೀವು ಸಿಸ್ಟಮ್ ನ ಹೊರಗೆ ನಿಂತ್ಕೊಂಡು ಬದಲಾವಣೆ ಅನ್ನೋದ್ರ ಬದಲು ಸಿಸ್ಟಮ್ ಒಳಗೆ ಹೋಗಿ ಅಲ್ಲಿ ಬದಲಾವಣೆ ತನ್ನಿ ಅನ್ನೋ ನಿರೀಕ್ಷೆ ಇರಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ನಾನು ಒಳಗಡೆ ಹೋಗೋದಿಕ್ಕೆ ಪೊಲಿಟಿಕಲ್ ಪಾರ್ಟಿ ಮಾಡಿರೋದಲ್ವಮ್ಮ. ಕೇಳಿಸ್ಕೊಳ್ಳಿ. ಅಲ್ಲ, ಒಂದೇ ನಿಮಿಷ, ಅವ್ರು ಫುಲ್ ಕ್ಲಿಯರ್ ಮಾಡಿ. ಮೇಡಮ್ ಕೇಳಿಸ್ಕೊಳ್ಳಿ. ಮೇಡಮ್ ಮೈಕ್ ಕೊಡ್ತೀನಿ, ಆಮೇಲೆ ಮಾತಾಡಿ ಮೇಡಮ್ ಪ್ಲೀಸ್. ನಾನು ಹೇಳ್ತಿದ್ದೀನಲ್ಲ, ಕೇಳಿ. ದಾರಿ ಇದೆಯಲ್ಲಮ್ಮ, ಕೇಳಿ. ನಾನು ಟಕ್ ಅಂತಲ್ಲಿ ಜಂಪ್ ಆಗಕ್ಕಾಗಲ್ಲ, ಕರೆಕ್ಟ್ ಅಲ್ವಾ ಸರ್? ನೀವ್ ಹೇಳ್ದಂಗೆ ಟಕ್ ಅಂತಲ್ಲಿ ಜಂಪ್ ಆಗಕ್ಕಾಗಲ್ಲ. ನೀವ್ ಹೇಳ್ತಿರೋದು ಅಲ್ಲಿ ಹೋಗ್ಬಿಡಿ, ಹೆಂಗ್ ಹೋಗ್ತೀರಾ ಬೇಕಾಗಿಲ್ಲ. ನೀವು ಹೆಂಗೋ ಒಂದ್ ದಾರಿ ಅಲ್ಲಿ ಹೋಗ್ಬಿಡಿ, ಏನಾರ ಮಾಡ್ಬಿಡ್ತೀರಾ ಅಂತ. ಸರ್, ನಾನೊಂದು ಸತ್ಯ ಹೇಳ ನಿಮ್ಗೆ, ಇದುವರೆಗೂ ನಾವೆಲ್ಲರೂ ದೊಡ್ಡ ನಾಯಕರಿದಾರ ಸರ್. ಯಾರಿಗೂ ದೇಶನ ಹಾಳು ಮಾಡ್ಬೇಕು, ದೇಶನ ಗಬ್ ಮಾಡ್ಬೇಕು ಯಾರು ಹೋಗಿಲ್ಲ ಸರ್. ಎಲ್ಲ ಒಳ್ಳೆಯವರೇ, ಎಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಅಂತಾನೆ ಹೋಗಿರೋರು. ಬಟ್ ಅವರು ಪಾಪ ಆತುರದಿಂದ ಬೇಗ ಹೋಗ್ಬೇಕು ಅನ್ಬಿಟ್ಟು ಏನ್ ಹೇಳಿ, ಒಂದಷ್ಟು ದುಡ್ಡು ಕೊಟ್ಟರೆ ನಾನು ಹೋಗ್ಬಿಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಕೇಳಿ ಒಂದ್ ನಿಮಿಷ. ಅವನು 50 ಕೋಟಿ, ಅವನಿಗೆ ಗೊತ್ತಿಲ್ಲ ಇಲ್ಲೊಂದು 2,000 ಕೊಟ್ರೆ ಆಗೋಗ್ಬಿಡುತ್ತೆ ಅಂತ. 2,000 ಕೊಡೋದು ಬರೀ 2,000 ಲಕ್ಷ ಜನಕ್ಕೆ ಕೊಡಬೇಕು, ಬಿಟ್ಬಿಡಿ. ಅದಾದ್ಮೇಲೆ ಒಂದು ದೊಡ್ಡ ಪ್ರೊಸೆಷನ್ ಮಾಡಬೇಕು, ಅದಕ್ಕೆ ಮತ್ತೆ ದುಡ್ಡು ಎಲ್ಲ ಲೆಕ್ಕ ಹಾಕಿ 50 ಕೋಟಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ. 50 ಕೋಟಿ ಅವನ ಹತ್ರ ಇಲ್ಲ, ಬಟ್ ಅವನಿಗೆ ದೇಶನ ಸರಿ ಮಾಡ್ಬೇಕು ಅನ್ನೋ ಆಸೆ ಇದೆ. ಅವನೇನ್ ಮಾಡ್ದ, ಪಕ್ಕದಲ್ಲೊಬ್ಬ ಇದ್ದ, ನೀನ್ ಹೋಗಮ್ಮ ನಾನ್ ಕೊಡ್ತೀನಿ ನಿಂಗೆ ದುಡ್ಡು ಅಂದ. ಇವನ ಹತ್ರ ಒಂದು 30 ಕೋಟಿ ಇಸ್ಕೊಂಡ, ಇವನ ಹತ್ರ 20 ಕೋಟಿ ಇಸ್ಕೊಂಡ. ಕೇಳಿ, ನಾನ್ ಅಲ್ಲ ಕೊಡೋದ್ ಬಿಡಿ, ನಾನು ಬಂದ್ಬಿಟ್ಟು ನಾನು ಗೆದ್ಬಿಟ್ಟೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಅವ್ನು ನಾನು ಕೊಟ್ಟೆ ನೋಡಿದಾನಲ್ಲ, ಏನಪ್ಪ ಹೆಂಗಪ್ಪ ಕೊಡ್ತೀಯ ನೀನು? ಸರ್ ನೀವು ದುಡ್ಡೆಲ್ಲ ಕೊಡ್ಬಿಡಿ ಸರ್, ಇಟ್ಕೊಳ್ಳಿ ಸರ್. ಸರ್ ಇಲ್ಲೊಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ ಸರ್, ಒಂದು ಪರ್ಮಿಷನ್ ಕೊಟ್ಬಿಡಿ ಅಂದ. ನಾನು ದುಡ್ಡು ಇಸ್ಕೊಂಡ್ರೆ ಏನ್ ಮಾಡ್ತೀನಿ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ದುಡ್ಡು ಕೊಟ್ಟು ಮಾಡ್ಬಿಡಿ ಅಂದ್ರಿ. ಇವಾಗ ನೋಡಿ ಒಂಚೂರು ಬದಲಾವಣೆ ಆಗ್ತಾ ಇದೆ ಇಲ್ಲಿ. ನೋಡಿ, ನಿಮ್ಮಂತ ಯುವಕರ ಈ ಭರವಸೆ ಬಂದ್ರೆ ಖಂಡಿತ ಆಗತ್ತೆ ಅಂದ್ರೆ ಖಂಡಿತ ನಾನು ಚುನಾವಣೆ ನಿಂತ್ಕೊಂತೀನಿ. ನನಗೂ ಭರವಸೆ ಬೇಕಲ್ಲ ಸರ್ ನಿಮ್ಮಿಂದ. ಉಪೇಂದ್ರ ಸರ್, ಈಗ ನೀವು ಹೇಳ್ತಾ ಇದ್ರಿ ಓಕೆ, ನಿಧಾನಕ್ಕೆ ಅಂದ್ರೆ ಈ ಡೌಟ್ಫುಲ್ ಅಥವಾ ಕನ್ಫ್ಯೂಷನ್ ಇರುವಂತ ಜನರನ್ನ ನಾವು ಈ ಕ್ಷಣಕ್ಕೆ ನಾವು ಬದಲಾಯಿಸಕ್ಕಾಗಲ್ಲ. ನಿಧಾನಕ್ಕೆ ಅವರಿಗೆ ತಾಳ್ಮೆಯಿಂದ ಅರ್ಥ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಯಾವತ್ತಾದ್ರೂ ಒಂದಿನ ಆಗ್ಲಿ ಅಂತ. ಒಂದು ಕಡೆ ಜನ ಬದಲಾವಣೆಯನ್ನ ಅಂದ್ರೆ ಈ ಒಂದು ಏನು ಬಿಜೆಪಿ ಅಥವಾ ಕಾಂಗ್ರೆಸ್ ಜೆಡಿಎಸ್ ನಾವೇನ್ ನೋಡ್ತಾ ಇದೀವಿ ಅದರ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಇನ್ನೊಂದು ನೀವು ಇದೇ ರೀತಿ ನಿಧಾನಕ್ಕಾಗುತ್ತೆ, ಇವತ್ತಲ್ಲ ನನ್ನ ಕಾಲಕ್ಕಲ್ಲ ಮುಂದಕ್ಕೊಂದು ದಿನ ಪ್ರಜಾಕೀಯ ಎದ್ದು ನಿಲ್ಲುತ್ತೆ ಅಂತ ಹೇಳೋ ಮಾತು ಎಲ್ಲ ಒಂದ್ ಕಡೆ ಜನರಿಗೆ ಇವತ್ತಲ್ಲ ನಾಳೆ ಆಗುತ್ತಲ್ವಾ ನೋಡ್ಕೊಳ್ಳೋಣ ಬಿಡು ಅನ್ನುವಂತ ನೆಗ್ಲೆಕ್ಟ್ ತರಿಸಿದ್ರೆ ಇಲ್ಲ, ಈ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಆಗತ್ತೆ, ನಂಬ್ತೀರಾ?
ಆಗ್ಬೇಕು ಅಂತ ಜನ ಬಯಸ್ತಾ ಇದಾರೆ ಸರ್. ಅದಕ್ಕೆ ನೀವೇನ್ ಮಾಡ್ಬೇಕು? ನಾವೆಲ್ಲ ಬಯಸೋಣ, ಆಗತ್ತೆ. ಇಲ್ಲಿ ಕೇಳ್ತಿರೋರು ಎಲ್ಲರೂ ಬಯಸೋಣ. ಆದ್ರೆ ಆ ಕನ್ಫ್ಯೂಷನ್ ಇರೋರಿಗೆ ಕ್ಲಾರಿಟಿ ಕೊಡ್ಬೇಕಲ್ಲ ನೀವು. ಈ ಕನ್ಫ್ಯೂಷನ್ ಇದೆ, ಆಗುತ್ತೋ ಆಗಲ್ವೋ ಅನ್ನೋ ಕನ್ಫ್ಯೂಷನ್ ಹೊರಗೆ ಬಂದು ಎಸ್ ಹೇಳಿ. 28 ಎಲೆಕ್ಷನ್ ಅಲ್ಲಿ ಇದಾಗತ್ತೆ ಅನ್ಕೋಣ ಅಲ್ವಾ? ಇದನ್ನೇ ಜನ ನೋಡ್ತಾ ಇರೋದು.